2025 ನಿಮಗೆ ತಾಳ್ಮೆಯ ಪಾಠ ಕಲಿಸಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಒಳಗಿನ ವಿಶ್ಲೇಷಣಾ ಶಕ್ತಿ ಅದ್ಭುತ ಮಟ್ಟಕ್ಕೆ ಏರಿದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನನ್ನು ಮತ್ತು ನಿಮ್ಮ ಅದೃಷ್ಟ ದೇವತೆಯಾದ ವಿಷ್ಣು ದೇವರು ಹೆಸರನ್ನು ಕಮೆಂಟ್ ಮಾಡಿ. ಇದು ನಿಮಗೆ ಇಂದು ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ಕನ್ಯಾ ರಾಶಿಯವರು ಯೋಜಿಸುವವರು, ಯೋಜನೆಯವರು, ವಿಶ್ಲೇಷಿಸುವರು. ನೀವು ಕೆಲಸ ಮಾಡುವಾಗ ಪ್ರತಿಯೊಂದು ಅಂಶವನ್ನು ತೂಕಮಾಪನ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಆದರೆ ಕೆಲವೊಮ್ಮೆ ಇದೇ ನಿಖರತೆ ನಿಮಗೆ ಅತಿಯಾದ ಆತಂಕವನ್ನು ತರುತ್ತದೆ. ನನ್ನ ನಿರ್ಧಾರ ಸರಿಯೇ? ಇದು ಪರಿಪೂರ್ಣವಾಗಿದೆಯೇ ಎಂಬ ಪ್ರಶ್ನೆಗಳು ನಿಮಗೆ ತಲೆನೋವು ತರಬಹುದು. ಈ ವರ್ಷದಲ್ಲಿ ಈ ಸ್ವಭಾವವೇ ಪರೀಕ್ಷೆಗೆ ಒಳಪಟ್ಟಿತ್ತು. ನೀವು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸಿದ್ದರೂ ಕೆಲವು ವಿಷಯಗಳು ನಿಮ್ಮ ಕೈಯಿಂದ ಹೊರಗೆ ಹೋದವು. ಆದರೆ ಇದೇ ಸಮಯದಲ್ಲಿ ನೀವು ಕಲಿತದ್ದು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಪ್ರತಿಕ್ರಿಯೆ ನಿಯಂತ್ರಿಸಲು ಸಾಧ್ಯ. ಕೆಲಸ ಅಥವಾ ವ್ಯವಹಾರದಲ್ಲಿ ಈ ವರ್ಷ ನಿಮಗೆ ಹೊಸ ಅನುಭವಗಳನ್ನು ತಂದಿದೆ. ಒಬ್ಬ ಅಲ್ಪ ವ್ಯಕ್ತಿಯ ತಪ್ಪು ಕೂಡ ನಿಮಗೆ ಅಸಮಾಧಾನ ತಂದಿರಬಹುದು, ಆದರೆ ಅಂತಿಮವಾಗಿ ನೀವು ನಿಮ್ಮ ಪರಿಶ್ರಮದಿಂದ ಎಲ್ಲವನ್ನೂ ಸರಿಪಡಿಸಿದ್ದೀರಿ. ನಿಮ್ಮ ಬುದ್ಧಿಶಕ್ತಿಯು 2025ರ ಕೊನೆಯ ಭಾಗದಲ್ಲಿ ನಿಜವಾದ ಫಲ ನೀಡುತ್ತಿದೆ. ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಹಂತ ಹಂತವಾಗಿ ಪ್ರಗತಿ. ಪ್ರಾರಂಭದಲ್ಲಿ ನಿಧಾನ, ಆದರೆ ಕೊನೆ ತಿಂಗಳುಗಳಲ್ಲಿ ಹಣದ ಓಟ ಹೆಚ್ಚಾಗುವ ಸೂಚನೆಗಳು ಸ್ಪಷ್ಟ. ವಿಶೇಷವಾಗಿ ವೃತ್ತಿಯಲ್ಲಿ ಸ್ಥಿರತೆ ಬಯಸುವವರಿಗೆ ಉತ್ತಮ ಅವಕಾಶಗಳು ಬರಲಿವೆ. ಕನ್ಯಾ ರಾಶಿಯವರ ಪ್ರೇಮ ಜೀವನ ಬಹುಮಟ್ಟಿಗೆ ಮನಸ್ಸಿನ ಆಳವಾದ ಬಾಂಧವ್ಯದಿಂದ ಕೂಡಿದೆ. ನೀವು ಪ್ರೀತಿಸುವವರ ಬಗ್ಗೆ ಅತಿಯಾದ ಕಾಳಜಿಯು ಕೆಲವೊಮ್ಮೆ ಅವರನ್ನು ಅಸಹನೀಯ ಮಾಡಬಹುದು. ಈ ವರ್ಷ ನಿಮಗೆ ಕಲಿಸಿತ್ತು, ಪ್ರೀತಿ ಎಂದರೆ ಕಾಳಜಿ ಮಾತ್ರವಲ್ಲ, ಸ್ಪೇಸ್ ಕೊಡೋಣ ಎನ್ನುವ ಬುದ್ಧಿವಂತಿಕೆಯೂ ಆಗಿದೆ. 2025ರ ಕೊನೆಯ ತಿಂಗಳುಗಳಲ್ಲಿ ಸಂಬಂಧಗಳಲ್ಲಿ ಸಮತೋಲನ ಮರಳಿ ಬರುತ್ತದೆ. ಕುಟುಂಬದಲ್ಲಿ ಹಿರಿಯರೊಂದಿಗೆ ಸಣ್ಣ ಗಲಾಟೆಗಳಿದ್ದರೂ, ನಿಮ್ಮ ಮಾತು ಸತ್ಯವಾಗಿದ್ದರೂ ಅದನ್ನು ಹೇಳುವ ವಿಧಾನದಲ್ಲಿ ತಾಳ್ಮೆ ಬೇಕು. ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಎಲ್ಲರಿಗೂ ಗೋಚರವಾಗುತ್ತಿದೆ, ಆದರೆ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳುವಂತಿಲ್ಲ. ನೀವು ಎಷ್ಟು ಒಳಗೆ ನೋವು ಹೊತ್ತಿದ್ದರೂ ಮುಖದಲ್ಲಿ ಶಾಂತ ನಗು ಇಡುವವರು. ಆರೋಗ್ಯದ ವಿಷಯದಲ್ಲಿ 2025 ನಿಮಗೆ ಎಚ್ಚರಿಕೆ ನೀಡಿದೆ. ಮನಸ್ಸಿನ ಒತ್ತಡದಿಂದಾಗಿ ನಿದ್ರೆ, ಜೀರ್ಣಕ್ರಿಯೆ ಅಥವಾ ಚಿಂತೆಯ ಸಮಸ್ಯೆ ಬಂದಿರಬಹುದು. ಆದರೆ ನಿಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಇದೆ, ಧ್ಯಾನ ಮತ್ತು ನಿಷ್ಠೆಯಿಂದ ಮನಸ್ಸನ್ನು ಶಾಂತಗೊಳಿಸುವ ಶಕ್ತಿ. ಬುಧನ ಶಕ್ತಿ ನಿಮಗೆ ವಾಕ್ಪಟುತ್ವ ನೀಡುತ್ತದೆ, ಆದರೆ ಅದನ್ನು ಧೈರ್ಯಶೀಲ ಚಿಂತನೆಗೆ ಬಳಸಿದರೆ ಅದ್ಭುತ ಫಲ ದೊರಕುತ್ತದೆ. ನಿಮ್ಮ ಜೀವನದ ಈ ಹಂತದಲ್ಲಿ ಅತ್ಯಂತ ಮುಖ್ಯವಾದ ಪಾಠ, ಎಲ್ಲವನ್ನೂ ಸರಿಪಡಿಸಲು ಹೋಗಬೇಡಿ. ಕೆಲವೊಮ್ಮೆ ಬಿಡುವುದು ಸಹ ಜ್ಞಾನ. ನೀವು ಈಗ ನಿಧಾನವಾಗಿ ನಿಮ್ಮ ತಲೆಯ ಬುದ್ಧಿಯಿಂದ ಹೃದಯದ ಬುದ್ಧಿಗೆ ಪ್ರಯಾಣ ಮಾಡುತ್ತಿದ್ದೀರಿ. 2025ರ ಕೊನೆ ತಿಂಗಳುಗಳು ನಿಮಗೆ ಒಂದು ಹೊಸ ದೃಷ್ಟಿಕೋನ ತರುತ್ತವೆ. ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆ, ಹೊಸ ಯೋಜನೆ ಅಥವಾ ಪುರಸ್ಕಾರ ದೊರೆಯುವ ಸಾಧ್ಯತೆ ಇದೆ. ನೀವು ಮಾಡಿದ ಶ್ರಮ ಈಗ ಫಲ ನೀಡಲು ಆರಂಭಿಸಿದೆ, ನಿಧಾನವಾಗಿ ಆದರೆ ಖಚಿತವಾಗಿ. ಆಧ್ಯಾತ್ಮಿಕ ದೃಷ್ಟಿಯಿಂದ ಕನ್ಯಾ ರಾಶಿಯವರು ದೇವರ ಶಕ್ತಿಯನ್ನು ತಾರ್ಕಿಕವಾಗಿ ಅನುಭವಿಸುವವರು. ನಿಮ್ಮ ಧ್ಯಾನ, ಪ್ರಾರ್ಥನೆ ಮತ್ತು ನೈತಿಕ ಚಿಂತನೆಗಳು ಈ ಅವಧಿಯಲ್ಲಿ ಅತ್ಯಂತ ಬಲವಾದ ಸಾಧನೆಗೆ ಕಾರಣವಾಗುತ್ತವೆ. ಕನ್ಯಾ ರಾಶಿಯವರೇ, ನೀವು ಚಿಕ್ಕ ವಿಷಯಗಳಿಗೂ ಕಾಳಜಿಯುಳ್ಳವರು, ಆದರೆ ದೊಡ್ಡ ಪರಿಣಾಮ ತರುವವರು. ನಿಮ್ಮ ಶಾಂತ ಶಕ್ತಿ ಲೋಕಕ್ಕೆ ಅಗತ್ಯ. ನೀವು ಮಾತನಾಡುವಾಗ ಜ್ಞಾನ, ಯೋಚಿಸುವಾಗ ನಿಯಮ, ನಡೆದುಕೊಳ್ಳುವಾಗ ನಿಷ್ಠೆ, ಇವೆಲ್ಲ ನಿಮ್ಮ ಗುರುತುಗಳು. 2026 ನಿಮಗೆ ಶಾಂತ ಯಶಸ್ಸಿನ ವರ್ಷವಾಗಲಿದೆ. ಅದ್ಭುತ ಅವಕಾಶಗಳು ನಿಧಾನವಾಗಿ ಬೆಳೆಯುತ್ತವೆ. ನಿಮ್ಮ ಸಹನೆ ಅದನ್ನು ಯಶಸ್ಸಿನ ಹೂವಾಗಿ ಅರಳಿಸುತ್ತದೆ. ನೀವು ಮಾಡಿದ ಪ್ರತಿಯೊಂದು ಚಿಕ್ಕ ಕೆಲಸದ ಫಲ ದೊಡ್ಡ ರೂಪದಲ್ಲಿ ತಿರುಗಿ ಬರುತ್ತದೆ. ಕನ್ಯಾ ರಾಶಿಯವರೇ, ನಿಖರತೆ, ವಿಶ್ಲೇಷಣಾ ಶಕ್ತಿ, ಜವಾಬ್ದಾರಿತನ ಇವೇ ನಿಮ್ಮ ನಿಜವಾದ ಶಕ್ತಿ. ನೀವು ಎಲ್ಲ ಕೆಲಸಕ್ಕೂ ಶಿಸ್ತಿನಿಂದ, ನಿಯಮದಿಂದ, ಪರಿಶ್ರಮದಿಂದ ಬಾಳುವವರು. ಆದರೆ ಈಗ 2026 ಬರಲು ಉಳಿದಿರುವ ಈ 45 ದಿನಗಳು ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ಪೂರ್ವ ತಯಾರಿ ಸಮಯ. ನಿಮ್ಮ ಅಧಿಪತಿ ಬುಧದೇವರ ಆಶೀರ್ವಾದಕ್ಕಾಗಿ ಓಂ ಬುಧಾಯ ನಮಃ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಅವರ ಜ್ಞಾನಶಕ್ತಿಯ ಆಶೀರ್ವಾದದಿಂದ ಈ ಪವಿತ್ರ ಅವಧಿಯನ್ನು ಪ್ರಾರಂಭಿಸೋಣ. ಗ್ರಹ ಚಲನೆಗಳ ಪ್ರಭಾವ. ಈ 45 ದಿನಗಳಲ್ಲಿ ಬುಧ ಮಕರ ರಾಶಿಗೆ ಚಲಿಸುತ್ತಾನೆ. ಇದು ನಿಮ್ಮ ಕೆಲಸದ ಶೈಲಿ ಮತ್ತು ನಿರ್ಧಾರಗಳಲ್ಲಿ ಹೊಸ ದೃಷ್ಟಿಕೋನ ತರಲಿದೆ. ಗುರು ಸಪ್ತಮ ಸ್ಥಾನದಿಂದ ದೀರ್ಘದೃಷ್ಟಿ ನೀಡುತ್ತಾನೆ. ಇದರಿಂದ ಸಂಬಂಧ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಸ್ಪಷ್ಟತೆ ಬರುವುದು. ಶನಿ ರಾಶಿಚಕ್ರದ ಪಂಚಮ ಸ್ಥಾನದಲ್ಲಿ ನಿಧಾನವಾಗಿ ಚಲಿಸುತ್ತಿರುವುದರಿಂದ ಫಲ ನಿಧಾನವಾಗಿ ಬರುವಂತಿದ್ದರೂ ಸ್ಥಿರವಾಗಿರುತ್ತದೆ. ಮಂಗಳ ನಿಮ್ಮ ಪ್ರಯತ್ನದ ಭಾವವನ್ನು ಉಜ್ವಲಗೊಳಿಸುತ್ತಿದ್ದರೆ, ಶುಕ್ರ ವೈಯಕ್ತಿಕ ಜೀವನಕ್ಕೆ ಸೌಂದರ್ಯ ಮತ್ತು ಉತ್ಸಾಹ ತರುತ್ತಾನೆ.
ಚಂದ್ರನ ಏರಿಳಿತಗಳು ನಿಮ್ಮ ಮನಸ್ಸಿನಲ್ಲಿ ವಿಶ್ಲೇಷಣಾ ಶಕ್ತಿ ಹೆಚ್ಚಿಸುತ್ತವೆ, ಆದರೆ ಅತಿಯಾದ ಚಿಂತನೆಗೆ ಕಾರಣವಾಗಬಹುದು. ಮೊದಲ ಎಚ್ಚರಿಕೆ: ಅತಿಯಾದ ವಿಶ್ಲೇಷಣೆ ಬೇಡ. ಕನ್ಯಾ ರಾಶಿಯವರು ಯಾವ ವಿಚಾರವನ್ನಾದರೂ ಆಳವಾಗಿ ಯೋಚಿಸುತ್ತೀರಿ, ಆದರೆ ಈ ಅವಧಿಯಲ್ಲಿ ಅದೇ ಚಿಂತನೆ ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳಬಹುದು. ಗುರು ಮತ್ತು ಬುಧನ ಪ್ರಭಾವದಿಂದ ತೀರ್ಮಾನಗಳು ಸ್ಪಷ್ಟವಾಗಲು ಸಮಯ ಬೇಕಾಗುತ್ತದೆ. ಯೋಚಿಸಿ, ಆದರೆ ವಿಳಂಬ ಮಾಡಬೇಡಿ. ಎರಡನೇ ಎಚ್ಚರಿಕೆ: ಅತಿಯಾದ ಹೊಣೆಗಾರಿಕೆಯನ್ನು ತಾವೇ ಹೊರುವ ಪ್ರಯತ್ನ ಬೇಡ. ಶನಿಯ ಪ್ರಭಾವದಿಂದ ಎಲ್ಲರ ಕೆಲಸವನ್ನು ನೀವೇ ಮಾಡಬೇಕೆಂಬ ಮನೋಭಾವ ಬರುತ್ತದೆ, ಆದರೆ ಇದು ದೇಹ ಮತ್ತು ಮನಸ್ಸಿಗೆ ಒತ್ತಡ ತರುತ್ತದೆ. ಕೆಲಸ ಹಂಚಿಕೊಳ್ಳಿ, ವಿಶ್ರಾಂತಿ ತೆಗೆದುಕೊಳ್ಳಿ, ಇದು ನಿಜವಾದ ಶಿಸ್ತಿನ ಭಾಗ. ಕಾರ್ಯಕ್ಷೇತ್ರದಲ್ಲಿ ಬುಧ ಮತ್ತು ಶನಿಯ ಸಂಯೋಜಿತ ಪ್ರಭಾವದಿಂದ ಕೆಲಸದಲ್ಲಿ ನಿಖರತೆ ಮತ್ತು ಶ್ರಮ ಹೆಚ್ಚಾಗುತ್ತದೆ. ನಿಮ್ಮ ವಿಶ್ಲೇಷಣಾ ಶಕ್ತಿ ಅಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ನವತಂತ್ರಜ್ಞಾನಕ್ಕೆ ತರಬೇತಿ ಸಿಕ್ಕರೂ ಅಚ್ಚರಿಬೇಡ. 2026ರ ಆರಂಭದಲ್ಲಿ ಇದಕ್ಕೆ ಬಲವಾದ ಫಲ ದೊರೆಯುತ್ತದೆ. ಕಾರ್ಯಸ್ಥಳದಲ್ಲಿ ನೈತಿಕತೆ ಮತ್ತು ಶಾಂತ ಮನೋಭಾವದಿಂದ ವರ್ತಿಸಿ. ಗುರುನ ದೃಷ್ಟಿಯಿಂದ ಹಣದ ಸ್ಥಿತಿ ನಿಧಾನವಾಗಿ ಸ್ಥಿರವಾಗುತ್ತಿದೆ. ಹೊಳೆಯ ಬಾಕಿಗಳು ನಿಧಾನವಾಗಿ ತೆರೆಯಾಗುತ್ತದೆ. ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಿಥ್ಯಾ ಲಾಭದ ಆಕರ್ಷಣೆಗೆ ಒಳಗಾಗಬೇಡಿ. ಶನಿ ನಿಧಾನ ಚಲಿಸುತ್ತಿರುವುದರಿಂದ ಧನ ನಿಧಾನವಾಗಿ ಬಂದರೂ ಅದು ಸ್ಥಿರವಾಗಿರುತ್ತದೆ. ಸಂಗ್ರಹ ಮತ್ತು ಯೋಜನೆಗಳು 2026ರಲ್ಲಿ ಫಲ ನೀಡುತ್ತವೆ. ಹಾರ್ಟ್ ಸಂಬಂಧ: ಗುರುನ ಪ್ರಭಾವದಿಂದ ಹೊಸ ದೃಷ್ಟಿಕೋನ. ಪ್ರೀತಿಯವರು, ಕುಟುಂಬದವರು ನಿಮ್ಮ ಮಾತನ್ನು ಹೆಚ್ಚು ಕೇಳಲಾರಂಭಿಸುತ್ತಾರೆ. ಆದರೆ ಮಂಗಳ ಮತ್ತು ಶುಕ್ರನ ಚಲನೆಯಿಂದ ಚಿಕ್ಕ ವಿಷಯಗಳಲ್ಲೂ ಚರ್ಚೆಗಳಾಗಬಹುದು. ಶಾಂತಿ ಕಾಪಾಡಿ. ನೀವು ಸರಿಯೆಂದು ಹೇಳುವ ಶಕ್ತಿ ಕೆಲವೊಮ್ಮೆ ಪ್ರೀತಿಯನ್ನು ಉಳಿಸುತ್ತದೆ. ಅರ್ತ್ ಆರೋಗ್ಯ: ಚಂದ್ರ ಮತ್ತು ಶನಿಯ ಪ್ರಭಾವದಿಂದ ದೇಹದಲ್ಲಿ ಆಲಸ್ಯ ಅಥವಾ ನಿದ್ರೆ ಕೊರತೆ ಕಾಣಬಹುದು. ಹೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಅಸಹನೆಗಳು ಉಂಟಾಗಬಹುದು. ಹಸಿರು ತರಕಾರಿಗಳು, ನೀರಿನ ಪ್ರಮಾಣ ಮತ್ತು ನಿಯಮಿತ ನಡಿಗೆ ಅವಶ್ಯಕ. ಪ್ರತಿದಿನ ಬೆಳಗ್ಗೆ 5 ನಿಮಿಷ ಆಳವಾದ ಉಸಿರಾಟದಿಂದ ಮನಸ್ಸು ಮತ್ತು ದೇಹ ಸಮತೋಲನದಲ್ಲಿರುತ್ತದೆ. ಪೀಸ್ ಆಧ್ಯಾತ್ಮಿಕವಾಗಿ: ಬುಧನ ಶಕ್ತಿ ನಿಮ್ಮ ಒಳಗಿನ ಶಾಂತ ಜ್ಞಾನವನ್ನು ಜಾಗೃತಗೊಳಿಸುತ್ತದೆ. ಈ 45 ದಿನಗಳಲ್ಲಿ ಪಠಣೆ, ಪ್ರಾರ್ಥನೆ, ಧ್ಯಾನ, ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಠಣೆ ಅತ್ಯಂತ ಶುಭಕರ. ಗುರುವಾರ ದಿನ ಹಸಿರು ಹಣ್ಣು ಅಥವಾ ತುಳಸಿ ದಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮೈಂಡ್: ನಿಮ್ಮ ಒಳಗಿನ ಚಿಂತನ ಶಕ್ತಿ ಬಲವಾದರೂ ಅದನ್ನು ಧನಾತ್ಮಕವಾಗಿ ಮಾರ್ಗೀಕರಿಸಬೇಕು. ಹೊಳೆಯ ತಪ್ಪುಗಳ ಬಗ್ಗೆ ತೂಕ ಇಟ್ಟುಕೊಳ್ಳಬೇಡಿ. ಈ ಅವಧಿಯಲ್ಲಿ ಕಲಿಕೆ, ಹೊಸ ಕೌಶಲ್ಯ ಅಭ್ಯಾಸ ಅಥವಾ ಪುಸ್ತಕ ಓದುವುದರಿಂದ ಆಂತರಿಕ ತೃಪ್ತಿ ದೊರೆಯುತ್ತದೆ. ಪ್ರಯಾರಿಟಿ: ಅತ್ಯಂತ ಪ್ರಮುಖ ತಯಾರಿ. 2026ರ ಮೊದಲ 3 ತಿಂಗಳಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ಈಗಲೇ ಬರೆಯಿರಿ. ಬುಧನ ಶಕ್ತಿ ಯೋಜನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ. ಈಗ ಮಾಡಿದ ತಯಾರಿ ಮುಂದಿನ ವರ್ಷ ಯಶಸ್ಸಿನ ಬುನಾದಿಯಾಗುತ್ತದೆ. ಈ 45 ದಿನಗಳ ಫಲಗಳು: ಹೊಳೆಯ ಗೊಂದಲಗಳು ಪರಿಹಾರಗೊಳ್ಳುತ್ತವೆ, ಮನಸ್ಸು ಸ್ಥಿರವಾಗುತ್ತದೆ, ಹಣಕಾಸಿನಲ್ಲಿ ಸುಧಾರಣೆ, ಕೆಲಸದಲ್ಲಿ ಗೌರವ ಮತ್ತು ಕುಟುಂಬದಲ್ಲಿ ಸಂತೋಷ. ಸ್ಟಾರ್: 2026ರ ಪ್ರಾರಂಭದ ವೇಳೆಗೆ ಕನ್ಯಾ ರಾಶಿಯವರು ಶ್ರದ್ಧೆಯಿಂದ ಮಾಡಿದ ತಯಾರಿ ಫಲ ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಯೋಜನೆಗಳು ಸಫಲವಾಗುತ್ತವೆ, ಮನಸ್ಸು ಹಗುರವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಪುನಃ ಜಾಗೃತಗೊಳ್ಳುತ್ತದೆ. ಕನ್ಯಾ ರಾಶಿಯವರೇ, ನಿಮಗೆ ಶಕ್ತಿ ವಿವೇಕದಲ್ಲಿದೆ. ಅಲ್ಪಶಾಂತಿ, ಸ್ವಲ್ಪ ತಾಳ್ಮೆ ಮತ್ತು ನಿರಂತರ ಪರಿಶ್ರಮ ಇವೇ ನಿಮ್ಮ ಜಯದ ಕೀಲಿಗಳು. ಈ ಅವಧಿಯಲ್ಲಿ ಶಾಂತ ಮನಸ್ಸಿನಿಂದ ಪ್ರತಿ ಹೆಜ್ಜೆ ಇಡಿ. ಯಶಸ್ಸು ಖಚಿತ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.